ನಮ್ಮ ಅಡುಗೆ ಮನೆಯಲ್ಲಿರೋ ಫುಡ್ ಹಾಳಾಗ್ದೇ ಹಾಗೆ ತಡೆಯೋಕೆ ನಮ್ಮತ್ರ ಒಂದು ಮ್ಯಾಜಿಕ್ ರಿಮೋಟ್ ಕಂಟ್ರೋಲ್ ಇದ್ರೆ ಹೇಗಿರುತ್ತೆ? ಹ್ಮ್ ಖಂಡಿತ ಅದೊಂದು ಅದ್ಭುತವಾದ ಕಲ್ಪನೆ. ನಮಸ್ಕಾರ, ನಾನು ಇವತ್ತಿನ ನಿಮ್ಮ ಎಕ್ಸ್ಪರ್ಟ್. ಇವತ್ತಿನ ನಮ್ಮ ಈ ಡೀಪ್ ಡೈವಲ್ಲಿ ನಾವು ಇದೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ. ಹೌದು. ಪ್ರಕೃತಿ ನಮ್ಗೆ ಕೊಡೋ ಸೀಸನಲ್ ಫುಡ್ಸ್ ಬಗ್ಗೆ ಮತ್ತೆ ಫುಡ್ ಪ್ರಿಸರ್ವೇಷನ್ ಅನ್ನೋ ಆ ಮ್ಯಾಜಿಕ್ ಹಿಂದಿರೋ ಸೀಕ್ರೆಟ್ಸ್ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ. ಖಂಡಿತ. ಈ ಫುಡ್ ಸೇವ್ ಮಾಡೋ ಮ್ಯಾಜಿಕ್ ಕಲಿಯೋ ಮುಂಚೆ ನನಗೊಂದು ಡೌಟ್ ಇದೆ. ಹಾ, ಈಗ ನಮ್ಗೆ ಸಮ್ಮರ್ ಸೀಸನಲ್ಲಿ ಮಾತ್ರ ಅಷ್ಟು ಸ್ವೀಟ್ ಆಗಿರೋ ಮ್ಯಾಂಗೋ ಯಾಕೆ ಸಿಗುತ್ತೆ, ವಿಂಟರಲ್ಲಿ ಯಾಕೆ ಸಿಗಲ್ಲ? ಇದು ಪ್ರಕೃತಿಯ ಒಂದು ಜಾಣತನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಮ್ಮರಲ್ಲಿ ನಮ್ಗೆ ತುಂಬಾ ಸೆಕೆ ಇರುತ್ತೆ ಅಲ್ವಾ? ಹೌದು, ತುಂಬಾ ಬಿಸಿಲಿರುತ್ತೆ, ಬಾಡಿ ಬೇಗ ಡಿಹೈಡ್ರೇಟ್ ಆಗತ್ತೆ. ಕರೆಕ್ಟ್. ಆ ಬಿಸಿಲಲ್ಲಿ ನಮ್ಮ ಬಾಡಿನ ಕೂಲಾಗಿಡೋಕೆ ಪ್ರಕೃತಿ ನಮ್ಗೆ ವಾಟರ್ಮೆಲನ್ ಮತ್ತೆ ಕ್ಯುಕುಂಬರ್ ತರಹದ ಫುಡ್ಸ್ ಕೊಡುತ್ತೆ. ಓಹೋ, ಅಂದ್ರೆ ಬಾಡಿಗೆ ನ್ಯಾಚುರಲ್ ಆಗಿ ವಾಟರ್ ಸಿಗ್ಲಿ ಅಂತನಾ? ಎಕ್ಸಾಕ್ಟ್ಲಿ. ಅದೇ ವಿಂಟರಲ್ಲಿ ನಮ್ಗೆ ಚಳಿಗಾಲದ ಕಾಯಿಲೆಗಳ ಬರಬಾರ್ದು ಮತ್ತೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗ್ಬೇಕು ಅಂತ ಕ್ಯಾರೆಟ್ ಮತ್ತೆ ಪಾಲಕ್ ಸೊಪ್ಪು ಕೊಡುತ್ತೆ. ಇವು ಆಯಾ ಸೀಸನಲ್ಲಿ ತುಂಬಾ ಫ್ರೆಶ್ ಮತ್ತೆ ಟೇಸ್ಟಿಯಾಗಿರುತ್ತೆ. ಅರೆ ವಾ, ಪ್ರಕೃತಿ ನಿಜವಾಗ್ಲೂ ತುಂಬಾ ಸ್ಮಾರ್ಟ್ ಆಗಿದೆ. ಆದ್ರೆ ನಾವು ಎಷ್ಟೇ ಫ್ರೆಶ್ ಫುಡ್ ತಿಂದ್ರೂ ಅದು ಸೇಫ್ ಆಗಿರ್ಬೇಕಲ್ವಾ? ಹೌದು, ಸೇಫ್ಟಿ ತುಂಬಾ ಮುಖ್ಯ. ಇಲ್ಲೇ ನಮ್ಗೆ ಆ ಕಣ್ಣಿಗೆ ಕಾಣದ ಮೈಕ್ರೋಬ್ಸ್ ಪರಿಚಯ ಆಗೋದು. ಮೈಕ್ರೋಬ್ಸ್ ಅಂದ್ರೆ? ಸಣ್ಣ ಸಣ್ಣ ಕ್ರಿಮಿಗಳು ಅಲ್ವಾ, ಅವೇ ಫುಡ್ನ ಹಾಳು ಮಾಡೋದು. ನಿಜ. ಆದ್ರೆ ಫುಡ್ ಹಾಳಾಗಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ನಮ್ಮ ಮೂಗು ಒಂದು ಡೇಂಜರ್ ಅಲಾರ್ಮ್ ಇದ್ದ ಹಾಗೆ ಕೆಲಸ ಮಾಡುತ್ತೆ, ಗೊತ್ತಾ? ಅಂದ್ರೆ ಸ್ನಿಫ್ ಟೆಸ್ಟ್ ಬಗ್ಗೆ ಹೇಳ್ತಿದ್ದೀರಾ? ಫುಡ್ಡಿಂದ ಏನಾದ್ರೂ ವಿಚಿತ್ರ ವಾಸನೆ ಬಂದ್ರೆ ಅದು ಡೇಂಜರ್ ಅಂತನಾ? ಕರೆಕ್ಟ್, ಅದೇ ಸ್ನಿಫ್ ಟೆಸ್ಟ್. ಏನಾದ್ರೂ ಬ್ಯಾಡ್ ಸ್ಮೆಲ್ ಬಂದ್ರೆ ಅಥವಾ ನೋಡೋಕೆ ಒಂಥರ ವಿಚಿತ್ರವಾಗಿ ಕಂಡ್ರೆ ಅದನ್ನ ತಿನ್ಬಾರ್ದು. ಸರಿ, ಹಾಗಾದ್ರೆ ಈ ಮೈಕ್ರೋಬ್ಸ್ ಇಂದ ಫುಡ್ನ ಕಾಪಾಡೋದು ಹೇಗೆ? ಫಸ್ಟ್ ಸ್ಟೆಪ್ ಅಂದ್ರೆ ಹಣ್ಣು ಮತ್ತೆ ತರಕಾರಿಗಳನ್ನ ನೀಟಾಗಿ ವಾಶ್ ಮಾಡಬೇಕು. ಇದರಿಂದ ಮಣ್ಣು ಮತ್ತೆ ಮೈಕ್ರೋಬ್ಸ್ ಹೋಗುತ್ತೆ ಮತ್ತೆ ನೊಣಗಳು ಕೂರದ ಹಾಗೆ ಫುಡ್ನ ಕವರ್ ಮಾಡಿ ಇಡಬೇಕು. ಓಕೆ. ಆದ್ರೆ ನಮ್ ಹತ್ರ ತುಂಬಾ ಫುಡ್ ಇದ್ದಾಗ ಅದನ್ನ ತುಂಬಾ ದಿನ ಇಡಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಲ್ಲೇ ಅಲ್ವಾ ಆ ಫುಡ್ ಪ್ರಿಸರ್ವೇಷನ್ ಮ್ಯಾಜಿಕ್ ಶುರು ಆಗೋದು? ಖಂಡಿತ. ಈಗ ಈ ಮೈಕ್ರೋಬ್ಸ್ ಬೆಳೆಯೋಕೆ ಗಾಳಿ ಬೇಕು, ತೇವಾಂಶ ಅಂದ್ರೆ ವಾಟರ್ ಕಂಟೆಂಟ್ ಬೇಕು ಮತ್ತೆ ಬಿಸಿ ಬೇಕು. ಓಹೋ, ಈ ಮೂರು ಇದ್ರೆ ಅವು ಆರಾಮಾಗಿ ಬೆಳಿತವೆ ಅಂತಾಯ್ತು. ಹೌದು. ಫುಡ್ ಪ್ರಿಸರ್ವೇಷನ್ ಅಂದ್ರೆ ಈ ಮೂರನ್ನ ತೆಗೆದು ಹಾಕೋದು ಅಷ್ಟೇ. ಉದಾಹರಣೆಗೆ ಡಿಹೈಡ್ರೇಷನ್ ಅಂದ್ರೆ ಬಿಸಿಲಿನಲ್ಲಿ ಒಣಗಿಸೋದಲ್ವಾ? ನಮ್ಮಜ್ಜಿ ಹಪ್ಪಳ ಮತ್ತೆ ಮೆಣಸಿನ್ಕಾಯಿ ಒಣಗಿಸ್ತಾರಲ್ಲ ಹಾಗೆ. ಪರ್ಫೆಕ್ಟ್. ಬಿಸಿಲಿನಲ್ಲಿ ಇಟ್ಟಾಗ ಫುಡ್ನಲ್ಲಿರೋ ನೀರೆಲ್ಲ ಒಣಗಿ ಹೋಗುತ್ತೆ. ಒಣ ದ್ರಾಕ್ಷಿ ಕೂಡ ಹೀಗೆ ಮಾಡೋದು. ನೀರಿಲ್ಲ ಅಂದ್ರೆ ಮೈಕ್ರೋಬ್ಸ್ ಬದುಕಲ್ಲ. ಅರೆ ವಾ. ಮತ್ತೆ ಫ್ರಿಜ್ಜಲ್ಲಿಟ್ಟಾಗ ಏನಾಗತ್ತೆ? ರೆಫ್ರಿಜರೇಷನ್ ಮತ್ತೆ ಫ್ರೀಸಿಂಗ್ ಕೂಡ ಹೆಲ್ಪ್ ಮಾಡುತ್ತೆ ಅಲ್ವಾ? ಹೌದು. ಅತಿಯಾದ ಚಳಿಯಿದ್ದಾಗ ಮೈಕ್ರೋಬ್ಸ್ಗೆ ತುಂಬಾ ಸುಸ್ತಾಗ್ಬಿಡತ್ತೆ. ಅವು ನಿದ್ದೆಗೆ ಜಾರಿಬಿಡ್ತವೆ. ಹಾ, ಚಳಿಗೆ ನಿದ್ದೆ ಬರುತ್ತೆ ಅಲ್ವಾ? ಹಾಗಾದ್ರೆ ಈ ಉಪ್ಪಿನಕಾಯಿ ಮತ್ತೆ ಜಾಮ್ ಕಥೆ ಏನು? ಅದರಲ್ಲಿ ಉಪ್ಪು ಮತ್ತೆ ಶುಗರ್ ಇರುತ್ತೆ. ಉಪ್ಪು ಮತ್ತೆ ಸಕ್ಕರೆ ಒಂದು ಮ್ಯಾಜಿಕ್ ಟ್ರಿಕ್ ಮಾಡ್ತವೆ. ಅವು ಫುಡ್ನಲ್ಲಿರೋ ನೀರನ್ನೆಲ್ಲ ಹೀರ್ಕೊಳ್ತವೆ. ಮೈಕ್ರೋಬ್ಸಿಗೆ ನೀರೇ ಸಿಗಲ್ಲ. ಸೂಪರ್. ಮತ್ತೆ ಉಪ್ಪಿನಕಾಯಲ್ಲಿ ಆಯಿಲ್ ಕೂಡ ಹಾಕ್ತಾರಲ್ವಾ? ಅದು ಪಿಕಲ್ ಮಾಡೋ ಪ್ರೋಸೆಸ್? ಹೌದು, ಪಿಕಲ್ ಮಾಡೋದು ಮತ್ತೆ ಏರ್ ಟೈಟ್ ಡಬ್ಬಗಳಲ್ಲಿ ಸ್ಟೋರ್ ಮಾಡೋದು ಕೂಡ ಇದೆ. ಎಣ್ಣೆ ಮತ್ತೆ ಆ ಟೈಟ್ ಡಬ್ಬಗಳು ಗಾಳಿ ಒಳಗೆ ಹೋಗೋದನ್ನ ಕಂಟ್ರೋಲ್ ಮಾಡ್ತವೆ. ಓಹೋ, ಅದಕ್ಕೆ ಡಬ್ಬದಲ್ಲಿಟ್ಟ ಬಿಸ್ಕೆಟು ತುಂಬಾ ದಿನ ಕರ್ಕುರಾಗಿರುತ್ತಲ್ವಾ, ಗಾಳಿ ತಾಗಲ್ಲ ಅಂತ? ಎಕ್ಸಾಕ್ಟ್ಲಿ. ಈ ಎಲ್ಲ ಟ್ರಿಕ್ಸ್ ಇಂದ ನಾವು ಫುಡ್ ವೇಸ್ಟ್ ಆಗೋದನ್ನ ತಡೀಬಹುದು ಮತ್ತೆ ಟ್ರಿಪ್ಗೆ ಹೋದಾಗ ಫುಡ್ನ ಆರಾಮಾಗಿ ತಗೊಂಡು ಹೋಗ್ಬೋದು. ಅಬ್ಬಾ, ಅಡುಗೆ ಮನೆಯ ವಿಜ್ಞಾನ ಎಷ್ಟು ಮಜವಾಗಿದೆ ಅಲ್ವಾ? ಇದು ನಮ್ಮ ದಿನನಿತ್ಯದ ಲೈಫಲ್ಲಿ ಎಷ್ಟು ಸಿಂಪಲ್ ಆಗಿ ಕೆಲಸ ಮಾಡುತ್ತೆ. ಖಂಡಿತ. ಈ ಎಲ್ಲ ಮ್ಯಾಜಿಕ್ನ ನೋಡಿದ್ಮೇಲೆ ಕೊನೆದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳಬೇಕು. ಹಾ, ಕೇಳಿ. ಏನದು? ಈಗ ಮೈಕ್ರೋಬ್ಸ್ಗೆ ಬಿಸಿ ಮತ್ತೆ ತೇವಾಂಶ ತುಂಬಾ ಇಷ್ಟ ಅಂತ ನಮಗೆ ಗೊತ್ತಾಯ್ತಲ್ವಾ? ಹೌದು, ತುಂಬಾ ಇಷ್ಟ. ಹಾಗಾದ್ರೆ ಆ ಬೇಸಿಗೆ ರಜೆಯಲ್ಲಿ ಮರೆತು ಸ್ಕೂಲ್ ಬ್ಯಾಗ್ನಲ್ಲೇ ಉಳಿದು ಹೋದ ಲಂಚ್ ಬಾಕ್ಸ್ ಒಳಗೆ 1 ತಿಂಗಳಾದ್ಮೇಲೆ ಏನಾಗಿರ್ಬೋದು ಯೋಚನೆ ಮಾಡಿ. ಅಯ್ಯೋ, ಆ ಬೆಚ್ಚಗಿನ ಬಾಕ್ಸ್ ಒಳಗೆ ದೊಡ್ಡ ಮೈಕ್ರೋಬ್ ಸಾಮ್ರಾಜ್ಯನೇ ಹುಟ್ಕೊಂಡಿರುತ್ತೆ. ಇದನ್ನ ಊಹಿಸ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ. ಹೌದು. ವಾವ್, ಈ ಡೀಪ್ ಡೈವ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಮುಂದಿನ ಬಾರಿ ಅಡುಗೆ ಮನೆಗೆ ಹೋದಾಗ ಅಲ್ಲಿ ನಡೀತಾ ಇರೋ ಈ ಮ್ಯಾಜಿಕ್ ಸೈನ್ಸ್ ಬಗ್ಗೆ ನೀವೆಲ್ಲರೂ ಖಂಡಿತ ಯೋಚನೆ ಮಾಡಿ.